ತಾನಂತ ದೋಣಿಯಿಂದ ಕೆಳಗಡೆ ಕೆಳಗಿಳಿದ 4 ಹೆಜ್ಜೆ ರಾಮ ಮೇಲೆ ಬರುವಾಗ ಎಲ್ಲ ಬ್ರಾಹ್ಮಣರು ಬೇಗ ಬೇಗ ಓಡ್ತಾ ಬಂತಾರೆ. ತಮ್ಮ ಕಲ್ಲಿಡ್ತಾರೆ, ನಮಸ್ಕಾರ ಮಾಡ್ತಾರೆ. ಒಂದು ಕಲ್ಲಿಡ್ತಾರೆ, ನಮಸ್ಕಾರ ಮಾಡ್ತಾರೆ. ಕಲ್ಲಿಡ್ತಾರೆ, ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಒಂದನ್ನು ಕಲ್ಲಿಟ್ಟು ನಮಸ್ಕಾರ ಮಾಡಿದಾಗ ರಾಮ ಕೇಳಿದ ಅಂತಿ, ಇದೇನಿದು? ನಾನು ಕೇಳಿದ್ದೀನಿ, ದೊಡ್ಡವರು ಗುರುಗಳು ಸ್ವಾಮಿಗಳು ಬಂದಾಗ ಹೂ ಹಣ್ಣು ಕಾಗಳಿಟ್ಟು ನಮಸ್ಕಾರ ಮಾಡೋ ಸಂಪ್ರದಾಯ ನಿಮ್ಮೂರಲ್ಲಿ ಏನು ಎಲ್ಲರೂ ಒಂದನ್ನು ಕಲ್ಲಿಟ್ಟು ನಮಸ್ಕಾರ ಮಾಡೋದು, ಅದು ಕಲ್ಲು ಯಾಕೆ ಇಡ್ತಾ ಇದ್ದೀರಿ? ಒಬ್ಬ ಬ್ರಾಹ್ಮಣ ಧೈರ್ಯ ಮಾಡಿ ಹೇಳಿದ, ಸ್ವಾಮಿ ನಮಗೇನೋ ಸಮಾಚಾರ ಬಂದಿದೆ, ನೀನು ದಾರಿಯಲ್ಲಿ ಯಾವುದೋ ಒಂದು ಕಲ್ಲಿಗೆ ಕಾಲು ತಾಕಿಸಿದೆ ಅಂತೆ, ಅದು ಹೆಣ್ಣಾಯಿತು ಅಂತೆ. ನಾವೆಲ್ಲರೂ ವೈದಿಕ ಬ್ರಾಹ್ಮಣರು, ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಅಯ್ಯೋ ಚಂಡಿಗೆ ಬಿಟ್ಟು ಬ್ರಾಹ್ಮಣ, ಯಾರು ಮದುವೆ ಆಗಬೇಕು ಅಂತ ಯಾವ ಕನ್ನೇನು ಮಾಡ್ಕೊಳ್ತಾ ಇಲ್ಲ. ಒಂದೊಂದು ಕಲ್ಲು ಇಟ್ಟಿದ್ದೀವಿ, ಕಾಲು ತಾಕಿಸ್ಬಿಡು, ಹೆಣ್ಣಾಗುತ್ತೆ, ನಾವು ಮದುವೆ ಮಾಡ್ಕೊಂಡು ಹೊರಟು ಹೋಗ್ತೇವೆ. ತಮಗೆ ಯಾವ ಸೈಜ್ ಬೇಕು ಆ ಕಲ್ಲು ತಂದ. ತೆಳ್ಳಗಿದ್ದ ಬ್ರಾಹ್ಮಣ ತೆಳ್ಳ ಕಲ್ಲು ತಂದಿದ್ದ, ದಪ್ಪಿದ್ದ ಬ್ರಾಹ್ಮಣ ಸ್ವಲ್ಪ ದೊಡ್ಡ ಗುಂಡು ಕಲ್ಲು ತಂದಿದ್ದ. ತಮಗೆ ಯಾವ್ದಾದ್ರು ಬೇಕೋ ಆ ವಿಧವಾಗಿರ್ತಕ್ಕಂಥ ಕಲ್ಲು ತಂದು ಎಲ್ಲರೂ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದ್ರು. ಅರ್ಥಾತ್ ಅಭಿಪ್ರಾಯ, ಜಡವಾದ ಪದಾರ್ಥದಲ್ಲಿ ಕೂಡ ಚೈತನ್ಯವನ್ನು ತುಂಬತಕ್ಕಂಥ ಸ್ವಾಮಿ ನಮ್ಮ ರಾಮಚಂದ್ರ ಪರಮಾತ್ಮ.